ಏನಪ್ಪ ಸೋಮಲಪ್ಪ ಪೇಪರ್ ಓದಾಕತ್ತಿ ಬರ್ಜೇರಿ. ಹಾಂ ಬಾರಪ್ಪ ಪೇಪರ್ ಓದಾಕತ್ತೀನಿ. ಇತ್ತಿತ್ತಲಾಗಿ ಬರೀ ಗಂಡನ ಹೊಡೆಯೋದು ಹುಡುಗಿರು ಹೊಡೆಯೋದು ಅಂತ ನ್ಯೂಸ್ ಭಾಳ ಬರಾಕತ್ತಾವ ಬಿಡ. ಯಾಕೋ ನಮ್ಮ ದೇಶ ಕೆಟ್ಟಾಕತ್ತೈತಿ ಬಿಡ. ಹೌದು ಬಿಡ, ಯಾಕೆ ಇತ್ತಿತ್ತಲಾಗಿ ಬರೀ ಆಂಟಿ ಇವ್ರ ಅಂಕಲ್ ಜೊತೆ ಹೋಗೋದ, ಇಲ್ಲಾಕಂದ್ರೆ ಹುಡುಗರ ಜೊತೆ ಓಡ್ ಹೋಗೋದ ಅಂಥವು ನ್ಯೂಸ್ ಭಾಳ ಬರಾಕತ್ತಾವ. ಯಾಕೆ ಇತ್ತಿತ್ತಲಾಗಿ ನಮ್ಮ ದೇಶನ ಕೆಟ್ಟ ಹೋಗೈತಿ. ಹೌದು ಬಿಡ, ಯಾಕೆ ನಮ್ಮ ದೇಶದಲ್ಲಿ ಬರೀ ರೇಪ್ ಆಗೋದು, ಮರ್ಡರ್ ಮಾಡೋದು ಅಂಥವನ್ನ ಭಾಳ ಆಗ್ಬಿಟ್ಟವು. ಏನು ಮಾಡ್ಬೇಕಂದ್ರೆ ಅಂಥವ್ರಿಗೆ ಕೊಲ್ ಬಿಡ್ಬೇಕು. ಸರ್ಕಾರ ಅದನ್ನು ರೂಲ್ಸ್ ಮಾಡ್ಬೇಕು ನೋಡ. ನಂಜನಗೂಡಲ್ಲಿ ಸಿನಿಮಾ ಶೈಲಿಯಲ್ಲಿ ಗಂಡನ ಕೊಲೆ ಅಂತ ಏನು ಮಾಡ್ತೀವಿ? ಸಿನಿಮಾ ಸ್ಟೈಲಲ್ಲಿ ಗಂಡನ ಕೊಲೆ ಮಾಡ್ತಾರಂದ್ರೆ ಆಕಿ ಎಂಥ ಆಕಿ ಇರ್ಬೇಕು, ಆಕಿ ಜಾಗ್ರತೆ ಇರ್ಬೇಕು. ಮತ್ತು ಆಕಿ ಅಂತ ಮಾಡಕತ್ತಾವಂದ್ರೆ ಅಸಲಿ ನೋಡು, ಅಸಲಿ ಸತ್ಯ ಕತೆ ಬಯಲಿಗಂತ ನೋಡು. ಏನು ಮಾಡ್ತಿ ಮಾಡಿ. ಹೌದು ಬಿಡ, ಏನು ಮಾಡ್ತೀವಿ? ಊರು ಸ್ವಲ್ಪ ತಗೊಂಡು ನಮಗೆ ಯಾಕೆ? ನಡಿ ನಡಿ ಪೈಂಪ್ ಹಚ್ಚನ. ಮತ್ತೇನು ಕರೆಂಟ್ ಎಲ್ಲ ಹೋಗಿತ್ತ? ಪೈಂಪ್ ಹಚ್ಚಿ ಊರ ಕಡೆ ಹೋಗಿ ನಡಿ. ಸೂರ್ಯ, ಮೆಕ್ಕೆಜೋಳಕ್ಕೆ ರೇಟ್ ಕಮ್ಮಿ ಆದಾಗ ನಮ್ಮ ಲಕ್ಷ್ಮೇಶ್ವರ್ನಲ್ಲಿ ಹೋದ ವರ್ಷ ನಮ್ಮ ಕುಮಾರ ಮಹಾರಾಜರು ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಆದರೂ ಈ ವರ್ಷವೂ ಮೆಕ್ಕೆಜೋಳ ಹಾಕ್ತಾ ಇದ್ದಾರೆ. ಸರಿ ಬಿಡು, ನಡಿ ಮನ್ ಕಡೆ. ಹಾಂ ನಡಿ ನಡಿ. ಏನ ಮಾಡಿತ್ತಾ ಇದೆಯಾ ಮಗನೇ? ಇಲ್ಲ ದೊಡ್ಡಮ್ಮ, ಹೊಲ ಬಿತ್ತನೆ ಮಾಡ್ತಿದ್ದೆ. ಹೊಲ ಬಿತ್ತನೆ ಮಾಡ್ತಿದ್ಯಾ? ಮನೆಯೆಲ್ಲ ಆರಾಮಾಗಿದ್ದಾರೆ? ಎಲ್ಲರೂ ಆರಾಮಾಗಿದ್ದಾರೆ ದೊಡ್ಡಮ್ಮ. ಮನೆಗೆ ನಡಿ, ಮನೆ ಕಡೆ ನಡಿ ಮಗನೇ. ಆಯಿತು ದೊಡ್ಡಮ್ಮ, ಮನೆ ಕಡೆಗೆ ಹೋಗ್ತಿದ್ದೀನಿ. ನೀನು ಆರಾಮಾಗಿರು, ನೀನು ಆರಾಮಾಗಿರು. ಏ ಏ ಏ ನಮ್ಮ ಓಣಿಗೆ ಬಂದು ಗೂಂಡಾಗಿರಿ ಮಾಡತ್ಯಾ? ಒಂದು ಹೊಡೆದ್ರೆ ಮಗನ ಉಚ್ಚಿ ಒಯ್ಯಕ್ಕೆ ಹೋಗ್ಬೇಕು. ಇವ ಯಾವ ಪರಿ ಹೊಡೆದಾನಂದು ಮುಟ್ಟಿ ಮುಟ್ಟಿ ನೋಡಬೇಕು. ನಡಿ ಮಗನ, ಇನ್ನೂ ಸಾರಿ ಬಂದ್ರೆ ಚಟ್ಟನ ಕಟ್ಟತ್ತೀನಿ. ಇಲ್ಲಿಗೆ ಬರಬೇಡ ಅಂದಿದ್ದೆ ತಾನೇ? ನಾನು ಜಗಳಕ್ಕೆ ಬಂದಿಲ್ಲ ಸೂರ್ಯ, ನನ್ನ ಕೈ ನೋಡಿಲ್ಲ ನೀನು? ಇನ್ನು ಮುಂದೆ ಜಾಗ್ರತೆ ಇರ್ತೀನಿ. ನೀನು ಇಲ್ಲಿಂದ ಹೊರಟೋಗು. ನಾನು ಎಲ್ಲಿಗೂ ಹೋಗೋದಿಲ್ಲ. ಸುಮ್ಮನೆ ಜಗಳ ಮಾಡಬೇಡ. ಹಾಂ, ನಿನಗೆಷ್ಟು ಧೈರ್ಯ? ನಿನಗೇನೂ ಗೊತ್ತಿಲ್ಲ. ಈ ಗೊಬ್ಬರ ಸಂಬಂಧ ತಲೆಯೆಲ್ಲ ಹಾಳಾಗೋಗಿದೆ. ಅಂಗಡಿಯಲ್ಲಿ ಗೊಬ್ಬರ ಇದು ಕೊಡ್ತಲ್ಲ. ಹೋಗ್ಲಿ ಬಿಡು ದೋಸ್ತ, ಹೆಚ್ಚಿಗೆ ದುಡ್ಡು ಕೊಟ್ಟರೆ ಅಷ್ಟೇ ಕೊಡ್ತಾ ಇದ್ದಾರೆ. ದೋಸ್ತ್, ಮಳೆ ಚೆನ್ನಾಗಾಗಿದೆ, ಹೊಲಗಳೆಲ್ಲ ಹಸಿರಾಗಿದೆ, ಆದರೆ ಗೊಬ್ಬರ ಮಾತ್ರ ಸಿಕ್ಕಾಪಟ್ಟೆ ದುಬಾರಿ ಹಾಕಾಕ್ತಾರೆ ನೋಡು. ಹೌದು ದೋಸ್ತು, ಗೊಬ್ಬರ ಅಂಗಡಿಯಲ್ಲಿದ್ದರೂ ಸರಿಯಾಗಿ ಕೊಡ್ತಾ ಇಲ್ಲ, ಸುಮ್ಮನೆ ದುಬಾರಿ ಮಾಡಿ ಕೊಡ್ತಿದ್ದಾರೆ. ಈ ಗೊಬ್ಬರ ಸಂಬಂಧ ತಲೆಯೆಲ್ಲ ಹಾಳಾಗೋಗಿದೆ. ಅಂಗಡಿಯಲ್ಲಿ ಗೊಬ್ಬರ ಇದು ಕೊಡ್ತಲ್ಲ. ಹೋಗ್ಲಿ ಬಿಡು ದೋಸ್ತ, ಹೆಚ್ಚಿಗೆ ದುಡ್ಡು ಕೊಟ್ಟರೆ ಅಷ್ಟೇ ಕೊಡ್ತಾ ಇದ್ದಾರೆ. ದೋಸ್ತು, ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಹೌದು ದೋಸ್ತ್, ಸ್ಟಾಕ್ ಇದ್ರೂ ಕೊಡ್ತಿಲ್ಲ. ರೈತನ ಪರಿಸ್ಥಿತಿ ಯಾರಿಗೂ ಅರ್ಥ ಆಗ್ತಿಲ್ಲ. ದೋಸ್ತ್, ಯೂರಿಯಾ ಗೊಬ್ಬರ ಸಿಗಾಕತ್ತಿಲ್ಲ. ಹೌದು ದೋಸ್ತ್, ಯೂರಿಯಾ ಗೊಬ್ಬರ ಸಿಗಾಕತ್ತಿಲ್ಲ. ಇನ್ನು ಏನೇನು ಕಾದಿದೋ. ಯೂರಿಯಾ ಗೊಬ್ಬರ FID ಇದ್ದವ್ರಿಗೆ ಮಾತ್ರ ಕೊಡ್ತಾರಂತೆ. ಹೌದು ದೋಸ್ತ್, FID ಇದ್ದವ್ರಿಗೆ ಮಾತ್ರ ಕೊಡ್ತಾರಂತೆ. ನೋಡೋಣ ಏನೇನಾಗುತ್ತೆ.
ಯಾಕೋ ಇನ್ನೂ ಬರಲೇ ಇಲ್ಲ. ತಡವಾಗಿದ್ದಕ್ಕೆ ಕ್ಷಮಿಸಿ. ಏನು ಪ್ರತಿದಿನ ಇದೇ ದಾರಿಯಲ್ಲಿ ಹೋಗ್ತೀಯಾ? ಯಾಕೆ? ನಿಮ್ಗೇನಾದ್ರೂ ತೊಂದರೆ ಆಗ್ತಿದ್ಯಾ? ನನ್ನ ಪ್ರೀತಿ ಬದಲಾಗೋದಿಲ್ಲ. ಹೀರೋ ಅಲ್ಲ, ನಿನ್ನ ಪ್ರೀತಿಗಾಗಿ. ನಿನ್ ಪ್ರೀತಿ ನಿಜ ಅಂತ ಸಮಯ ತೋರಿಸ್ಲಿ. ಸಮಯ ಏನೇ ತೋರಿಸ್ಲಿ, ನನ್ನ ಹೃದಯದಲ್ಲಿ ನಿನ್ ಸ್ಥಾನ ಮಾತ್ರ ಶಾಶ್ವತ. ನಿನ್ನೊಂದಿಗೆ ಮಾತ್ರ. ಯಾಕೆ? ನಿಮ್ಗೇನಾದ್ರೂ ತೊಂದರೆ ಆಗ್ತಿದ್ಯಾ? ಅಷ್ಟು ದೊಡ್ಡ ಮಾತು ಹೇಳಬೇಡಿ. ಇದು ಮಾತಲ್ಲ, ನನ್ನ ಮನಸ್ಸಿನ ಸತ್ಯ. ನೀನ್ ಸಿನಿಮಾ ಹೀರೋ ಥರ ಮಾತಾಡ್ತೀಯಲ್ಲ. ಪ್ರತಿದಿನ ಇದೇ ದಾರಿಯಲ್ಲಿ ನಿನ್ನ ನೆರಳು ಕಾಣುತ್ತಿದೆ. ನನ್ನ ಮನದ ಹೂವಿನಲ್ಲಿ ನಿನ್ನ ಹೆಸರು ಮೂಡುತ್ತಿದೆ. ನಿನ್ನ ಒಂದು ನಗುವಿಗೆ ಹೃದಯವೇ ಹಾಡುತ್ತಿದೆ. ನನ್ನ ಜೀವನದ ಕನಸಾಗಿ ನೀನೆ ಉಳಿದಿದ್ದೀಯೆ. ಮೊದಲ ಬಾರಿ ನೋಡಿದ ಕ್ಷಣ ಮನಸ್ಸು ನಿನ್ನ ಹಿಂದೆ ಓಡಿತು. ಮಾತಿಲ್ಲದೆ ನಿನ್ನ ಕಣ್ಣು ನನ್ನ ಕಥೆಯನ್ನು ಕೇಳಿತು. ನೀನು ಹಾದು ಹೋದ ದಾರಿ ಹೂವಿನ ಪರಿಮಳ ತುಂಬಿತು. ನಿನ್ನ ನೆನಪಿನ ಮಳೆಯಲಿ ನನ್ನ ಹೃದಯ ನೆನೆದಿತು. ಪ್ರತಿದಿನ ಇದೇ ದಾರಿಯಲ್ಲಿ ನಿನ್ನ ನೆರಳು ಕಾಣುತ್ತಿದೆ. ನನ್ನ ಮನದ ಹೂವಿನಲ್ಲಿ ನಿನ್ನ ಹೆಸರು ಮೂಡುತ್ತಿದೆ. ನಿನ್ನ ಒಂದು ನಗುವಿಗೆ ಹೃದಯವೇ ಹಾಡುತ್ತಿದೆ. ನನ್ನ ಜೀವನದ ಕನಸಾಗಿ ನೀನೆ ಉಳಿದಿದ್ದೀಯೆ. ಸಮಯ ಏನೇ ಹೇಳಿದರು ನನ್ನ ಪ್ರೀತಿ ಬದಲಾಗದು. ನಿನ್ನ ಸಂತೋಷವೇ ನನಗೆ ಜೀವನದ ದೊಡ್ಡ ಗೆಲುವು. ನೀನು ಜೊತೆಯಾದ ಕ್ಷಣದಿಂದ ಕನಸುಗಳಿಗೆ ಬಣ್ಣ ಬಂದಿದೆ. ನಿನ್ನ ಪ್ರೀತಿಯ ಬೆಳಕಿನಲ್ಲಿ ನನ್ನ ಬದುಕು ಹೊಳೆಯುತ್ತಿದೆ. ಕೈ ಕೈ ಹಿಡಿದು ಸಾಗೋಣ ಹೊಸ ಕನಸುಗಳ ದಾರಿಯಲ್ಲಿ.
ಅಲ್ಲ ರೀ ಸರ್, ತೆಂಗಿನ ಮರವನ್ನು ತೋಟಗಾರಿಕೆ ಇಲಾಖೆಯಿಂದ ಕೊಡ್ತಿದ್ದಾರವೆ? ಅಲ್ಲಲ್ಲ, ನಮ್ಮ ಕೃಷಿ ಇಲಾಖೆಯಿಂದ ರೈತರಿಗೆ ಉಚಿತವಾಗಿ ಕೊಡ್ತಿದ್ದಾರೆ. ಹೌದಾ ಸರ್? ಮೊದಲು ತೋಟಗಾರಿಕೆ ಇಲಾಖೆ ಕೊಡ್ತಿದ್ರಲ್ಲ? ಮೊದಲು ಕೊಡ್ತಾ ಇದ್ರು, ಈಗ ಸರ್ಕಾರ ಬಂದ್ ಮಾಡಿದೆ. ನಾನು ಪಟ್ನಕ್ಕೆ ಹೋಗಿದ್ದೆ, ಅದಕ್ಕೆ ಸ್ವಲ್ಪ ಲೇಟವಾಯಿತು. ಪರವಾಗಿಲ್ಲ ಬಿಡಿ. ಆದರೆ ಒಂದು ವಿಷಯ ಹೇಳಿ. ನಿಮ್ಮ ಒಳ್ಳೆ ಮನಸ್ಸು ಮತ್ತು ಮಾತಾಡೋ ರೀತಿ. ಈ ಮಾತು ಕೇಳಿದ್ರೆ ನನ್ನ ದಿನವೇ ಸುಂದರ ಆಯಿತು. ನಾನು ಪಟ್ನಕ್ಕೆ ಹೋಗಿದ್ದೆ, ಅದಕ್ಕೆ ಸ್ವಲ್ಪ ಲೇಟವಾಯಿತು. ಪರವಾಗಿಲ್ಲ ಬಿಡಿ. ಆದರೆ ಒಂದು ವಿಷಯ ಹೇಳಿ. ನಿಮ್ಮ ಒಳ್ಳೆ ಮನಸ್ಸು ಮತ್ತು ಮಾತಾಡೋ ರೀತಿ. ಈ ಮಾತು ಕೇಳಿದ್ರೆ ನನ್ನ ದಿನವೇ ಸುಂದರ ಆಯಿತು. ನಾವೊಬ್ಬ ರೈತ ಕಣೆ, ನನ್ನ ಕೈಯಲ್ಲಿ ದುಬಾರಿ ಬಂಗಾರ ಕೊಡ್ಸೋಕ್ಕಾಗಲ್ಲ. ನನಗೆ ಬಂಗಾರ ಬೇಡ. ಹಾಗಿದ್ರೆ ಪ್ರಯತ್ನ ಮಾಡ್ತೀನಿ. ನಾವೊಬ್ಬ ರೈತ ಕಣೆ, ನನ್ನ ಕೈಯಲ್ಲಿ ದುಬಾರಿ ಬಂಗಾರ ಕೊಡ್ಸೋಕ್ಕಾಗಲ್ಲ. ನನಗೆ ಮನೆ ಕಟ್ಟಬೇಡ. ಹಾಗಿದ್ರೆ ಪ್ರಯತ್ನ ಮಾಡ್ತೀನಿ. ನನ್ನ ಬಳಿ ಹಣ ಕಡಿಮೆ ಇರ್ಬೋದು, ಆದರೆ ನಿನ್ನ ಮೇಲಿನ ಪ್ರೀತಿ ಮಾತ್ರ ಕಡಿಮೆ ಆಗೋದಿಲ್ಲ. ಹಣದಿಂದ ಮನೆ ಕಟ್ಬೋದು, ಆದರೆ ಪ್ರೀತಿಯಿಂದ ಜೀವನ ಕಟ್ಬೋದು. ಹಾಗಿದ್ರೆ ನಮ್ಮ ಜೀವನವನ್ನು ಪ್ರೀತಿಯಿಂದಲೇ ಸುಂದರ ಮಾಡೋಣ. ಪ್ರತಿದಿನ ಇದೇ ಹಾದಿಯಲ್ಲಿ ನಿನ್ನ ನೆರಳು ಕಾಣುತ್ತಿದೆ. ನನ್ನ ಮನದ ಆಸೆ. ಯಾರಾದರೂ ಇದ್ದೀರಾ ಇಲ್ಲಿ? ದಯವಿಟ್ಟು ನನಗೆ ಸಹಾಯ ಮಾಡಿ. ಯಾರಾದರೂ ಇದ್ದೀರಾ ಇಲ್ಲಿ?